ಪೇಮೆಂಟ್ಸ್ 60-50 ದಿನ ಆಗತ್ತೆ ರೀ ಬರಕ್ಕೆ. ಏನ್ ಇದೆ ಫ್ರಮ್ ಯೂಟ್ಯೂಬ್ ಸ್ಟುಡಿಯೋ ದಟ್ ದೇರ್ ಇಸ್ ದಿಸ್ ಲುಕ್ಸ್ ಗುಡ್ ರೈಟ್. I think bottle popped out of there. I should turn this fellow now. You will not believe it is so young. ಕಂಟ್ರೋಲ್ ಮಾಡ್ಬೇಕಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಫುಲ್ ಪಂಪ್ ಒಂದು ಹೇಳ್ತೀನಿ, ಎಷ್ಟು ಸಖತ್ತಾಗಿದೆ ನೋಡಿ ಈ ತರಕಾರಿ ಎಲ್ಲ. ಆಮೇಲೆ ಇಲ್ಲಿ ಇದೆಲ್ಲ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್. ಎಲ್ಲರೂ ಖುಷಿಯಾಗಿ ನಗನಗ್ತಾನೇ ಇರಬೇಕು ಯಾವಾಗಲೂ. ಎನಿವೇಸ್, ಇವತ್ತು ನಮ್ಮ ಕುಕ್ ಬಂದಿದ್ರು, ಅವ್ರ ಕೈಯಲ್ಲಿ ಮಾಡಿಸ್ದೆ ಉಪ್ಮಾ, ಆಮೇಲೆ ಅವ್ರ ಕೈಯಲ್ಲಿ ಪಾಲಕ್ ಪನೀರ್ ಮಾಡಿಸಿದ್ದೀನಿ, ಆಮೇಲೆ ಅದ್ರ ಜೊತೆ ಪರಾಠ ಮಾಡಿಸಿದೆ. ಪರಾಠ ಎಲ್ಲಿಟ್ಲು ಮೇಡಮ್? ಎಲ್ಲಿಟ್ಟಿದ್ದಾರೆ? ಓಕೆ, ಸೊ ಪರಾಠ ಜೊತೆ ಪಾಲಕ್ ಪನೀರ್ ಜೊತೆ ಉಪ್ಮಾ ರೆಡಿ. ಉಪ್ಮಾ ನಮ್ಮ ಪಪ್ಪನೂ ತಿಂತಾರೆ. ಸೊ ನಾನೀಗ ಒಂದು ರೌಂಡ್ ಉಪ್ಮಾ ತಿಂತೀನಿ, ಯಾಕಂದರೆ ಹಸು ಆಗ್ತಿದೆ. ಸೊ ಇದು ತಿಂದರೆ ನಾನು ರೆಡಿ. ವಾಕ್ ಹೋಗಿ ಕೆಲಸ ಬೇಗ ಚಾಲು ಮಾಡ್ಬೋದು ರೀ, ಇಲ್ಲಾಂದರೆ ವಾಕ್ ಹೋಗೋದು ಲೇಟ್ ಆಗಿಬಿಡುತ್ತೆ. ಸೊ ನಾನು ಡಿಸೈಡ್ ಮಾಡಿದ್ದೀನಿ, ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ ವ್ಲಾಗ್ಸ್ ಎಲ್ಲ. ನೋಡೋಣ ಹೇಗೆ ಬರುತ್ತೆ ಎಲ್ಲ. ಕನ್ನಡದಲ್ಲಿ ಏನು ನಿಜ ಹೇಳ್ಬೇಕಾದ್ರೆ ಆ ಪ್ರಾಪರ್ ಫೀಲ್ ಬರುತ್ತೆ ಮಾತಾಡೋದಕ್ಕೆ, ನಿಜವಾಗ್ಲೂ ಹೇಳ್ತೀನಿ. ಇಂಗ್ಲೀಷಲ್ಲೆಲ್ಲ ಸ್ವಲ್ಪ ಥೇಮ್ಸ್ ಅಲ್ಲ, ಇಂಗ್ಲೀಷೆಲ್ಲ ಕಚ್ಚಬೇಕಾಗತ್ತೆ. ಅಂದರೆ ಇಂಗ್ಲೀಷು ಮಾತಾಡ್ತೀನಿ ನಾನು, ಬಟ್ ಕನ್ನಡದಲ್ಲಿ ಐ ಡೋಂಟ್ ನೋ ಹೌ ಯು ಸೇ ದಿಸ್, ಫೀಲ್ ಬರುತ್ತೆ ರೀ. ಅದು ಹೋಮ್ಲಿ ಏನೋ ಸಾರ್ಟ್ ಆಫ್ ಅ ಫೀಲಿಂಗ್ ಯು ಗೆಟ್. ಸೊ ಅದೇ ಒಳ್ಳೆ ಮಜಾ ಇದರಲ್ಲಿ. ಕನ್ನಡನೇ ಒಂದು ಮಾತಿಲ್ಲ ಅದ್ರ ಬಗ್ಗೆ. ಎನಿವೇಸ್, ಉಪ್ಪಿಟ್ಟು ಹಾಕ್ಕೊಂಡೆ, ಸ್ವಲ್ಪ ಪಾಲಕ್ ಪನೀರ್ ಟೇಸ್ಟ್ ಮಾಡೋಕೆ ಹಾಕ್ಕೊಂಡೆ. ಇದೆ ಇವ್ರು ಈ ಥರ ಮಾಡ್ತಾರೆ, ಫುಲ್ಲು ಪೇಸ್ಟ್ ಥರ ಮಾಡಲ್ಲ. ಓಕೆ, ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ. ಮಮ್ಮಿಗೆ ಈ ಥರನೇ ಇಷ್ಟ ಅನ್ಸುತ್ತೆ, ನಮ್ಮ ಮಮ್ಮಿ ತಿಂತಾರೆ ಗ್ಯಾರಂಟಿ. ನೋಡುವ ಉಪ್ಮಾ ಹೇಗಿದೆ, ಇದು ಹೇಗಿದೆ. ನಾನು ಕರ್ಡ್ ಹಾಕೋದಂತೂ ಹಾಕೋತೀನಿ. ಸ್ಪೆಸಿಫಿಕಾಗಿ ಕರ್ಡ್ ತರಿಸಿದ್ದೀನಿ ನಾನು, ಅದಕ್ಕೆ ವೆದರ್ ತೋರಿಸ್ಲಾ ನಿಮಗೆ. ವೆದರ್ ಹಿಂಗಿದೆ ಈಗ, ಬೆಳಗ್ಗೆ ಹೊತ್ತು ನೋಡಿ, ಕ್ಲೌಡಿ ಆಗಿದೆ, ಲೈಟ್ ಕ್ಲಿಯರ್ ಸ್ಕೈಸ್ ಇದೆ, ಬಿಸಿಲಿದೆ ಎಲ್ಲ ಕಡೆ. ಎಲ್ಲ ಇದರಲ್ಲಿ ಕರ್ನಾಟಕ ಏನದು ವೆದರ್ ಫೋರ್ಕಾಸ್ಟ್ ಏನೋ ಬೇಜಾನ್ ಮಳೆ ಇದೆ ಅಂತ ನೆಕ್ಸ್ಟ್ 4 ದಿನದಲ್ಲಿ ಅಂತ ಹೇಳ್ತವ್ರೆ, ನೋಡೋಣ. ಸೊ ಎಷ್ಟು ಉನ್ನತಿ ಹತ್ರ ಮಾತಾಡಿದೆ ಈಗ. ಶಿ ಇಸ್ ಡೂಯಿಂಗ್ ಗುಡ್. ಎನಿವೇಸ್, ತಿಂತೀನಿ ಈಗ. ಗೋ ಫಾರ್ ಅ ವಾಕ್. ಐ ಜಸ್ಟ್ ಮೇಡ್ ಅನ್ ಆಸಮ್ ಕಾಫಿ ಫಾರ್ ಮೈ ಸೆಲ್ಫ್ ಆ್ಯಂಡ್ ಮಾಮ್ ಇಸ್ ವಾಚಿಂಗ್ ಮೈ ಬ್ಲಾಗ್ಸ್. ಕ್ಯಾನ್ ಯು ಸಿ ದಿಸ್ ಕ್ಯಾಟ್ ಹಿಯರ್? ಕ್ಯಾನ್ ಯು ಸಿ ಒನ್ ಕ್ಯಾಟ್ ಹಿಯರ್? he is looking at us. ಆಚೆ ಕೂತಿಯ ನಾನು ಒಮ್ಮೆ ಬ್ಲಾಗ್ ನೋಡ್ತಾರೆ. ವ್ಲಾಗ್ಸ್ ಚೆನ್ನಾಗಿ ಬಂದಿದೆ ಇದು. ಒಂದು ವಾಯ್ಸ್ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬಂದಿದೆ. Hello guys, yes, I came to this house. I just made sure I filled all the water bottles and I've kept it so that I'll need it later. So I've kept 3 bottles in the fridge. And I've just filled this one, which is almost 1.8 liters. So I thought 1.5 liters. I'll just put it with ice cubes and keep, because it's too hot. So I made sure. See, my help used to always fill water and keep. I don't know why she stopped doing that. I'm going to make sure she does it again, because she's tend to forget all this. I really don't know basics. So yeah, I make sure I come here no matter what. I have to be here because I have to manage both the houses, guys. So make sure that everything goes right. I might have to put another set of clothes for wash. So I don't know, guys, how the times are going to be ahead. It's going to be quite difficult for sure because of the work from home or whatever the petrol crisis. I don't know where the world is headed to. But yeah, it's just that one hope that someday that things will be fine. That's all I can say. ಏನು ಮಾಡೋದು, ಇಲ್ಲಿ ಇಂಗ್ಲೀಷ್ ಕಚ್ತಾ ಇದ್ದೀನಿ, ಸಾರಿ. ಈಗ ಫಸ್ಟು ಬಾಯ್ಲರ್ ಆನ್ ಮಾಡೋದು ನಾನು ನೋಡ್ಬೇಕು. ಗೀಸರ್ ಬಾಯ್ಲರ್ ಅಂತ ನಾನು ಎಲ್ಲೋ ಇದ್ದೀನಿ. ಇನ್ನು ಗೀಸರ್ ಆನ್ ಮಾಡಿದ್ದೀನಿ. ಎಸ್, ವೆರಿ ಗುಡ್. ಒಂದು ಒಳ್ಳೆ ಸ್ನಾನ ಮಾಡಿ, ತಲೆಗೆ ಎಣ್ಣೆ ಹಚ್ಚಿದ್ನಲ್ಲ, ಅದಕ್ಕೆ ಸ್ನಾನ ಮಾಡಿ ಸ್ವಲ್ಪ ಗುಡ್ ಬಾಯ್ ಆಗ್ತೀನಿ. ಆಮೇಲೆ ನೋಡೋಣ ಪ್ಲ್ಯಾನ್ಸ್ ಏನಾದರೆ. ಸ್ವಲ್ಪ ಇವತ್ತು ಬ್ರೀದಿಂಗ್ ಸ್ಪೇಸ್ ಬಂದಿದೆ, ಬಿಕಾಸ್ ಡಿಸ್ಪ್ಯಾಚ್ ಐಟಮ್ಸ್ ಎಲ್ಲ ಕೊಟ್ಟವಲ್ಲ. ಸೊ ನಮ್ಗೆ ಉಸಿರಾಡೋಕ್ಕೆ ಸ್ವಲ್ಪ ಜಾಗ ಇದೆ ಈಗ. ಸೊ ಈಗ ಎಂತ ಮಾಡಬೇಕು ಅಂದರೆ ನೆಕ್ಸ್ಟ್ ಬರೋ ಐಟಮ್ಸ್ಗೆ ರೆಡಿ ಮಾಡಬೇಕು.
ಸೊ ದಟ್ಸ್ ಗೋನ್ ಟೇಕ್ ಅಸ್ ಸಮ್ ಟೈಮ್. ಎಂತ ಆಗ್ತಿದೆ ಗೊತ್ತಾ, ಪೇಮೆಂಟ್ಸ್ ಪಟ ಪಟ ಬರಲ್ಲ. ಸೊ ಎಂತ ಆಗುತ್ತೆ, ಪೇಮೆಂಟ್ಸ್ ನಿಮ್ದು ಟಕಟಕ ಬಂದರೆ ನಮ್ಗಲ್ಲಿ ಟಕಟಕವಾಗಿ ಮಾಡ್ಬೋದು, ಅರ್ಥ ಆಯ್ತಾ? ಇವ್ರದ್ದು ಎಂತ ಆಗುತ್ತೆ ಅಂದರೆ ಪೇಮೆಂಟ್ಸ್ 60-50 ದಿನ ಆಗತ್ತೆ ರೀ ಬರೋಕ್ಕೆ. ಏನು ಅಂದರೆ ಈಗೆಲ್ಲ ಹೇಗೆ ಅನ್ಬೇಕಂದ್ರೆ ದಿಸ್ ಬಿಸ್ನೆಸ್ ಇಸ್ ದೇ ಶುಡ್ ಸ್ಟಾಪ್ ಕ್ರೆಡಿಟ್ ಪೀರಿಯಡ್ ಯಾರ್. These big companies, I know they depend on credit period. Why can't you set up a thing of immediate payment or at least 10 days, 15 days, man? 50 days, 60 days, rubbish. A small scale, they should give around 45 days. Still, dude, it's a lot, man. Who will wait, like, you know, until unless, I know you have to build more business, but everybody does the same thing. I really don't understand, you know, when or how, you know, one can manage every time. You ask, they'll say next week. Very ridiculously stupid, I would say, you know. The credit system is really pathetic. ಅದರಿಂದನೇ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಯಾರು ಅಂದರೆ ದುಡ್ಡು ಎಲ್ಲರಿಗೂ ಅರ್ಜೆಂಟ್ ಬೇಕು, ದುಡ್ಡು ಕೊಡ್ಬೇಕಂದಾಗ ಕಷ್ಟ, ಎಂಥದ್ದು ಮಾಡೋಕ್ಕಾಗಲ್ಲ. ಸೊ ನಡೆಸ್ತಾ ಇರಬೇಕು, ಲೈಫ್ ಗೋಸ್ ಆನ್. ಏನೇ ಆಗಲಿ ಗಿವ್ ಅಪ್ ಮಾಡಬೇಡಿ, ಅಷ್ಟೇ ನಾನು ಹೇಳೋದು ಅಷ್ಟೇ ಮಾತು. ಎನಿವೇಸ್, ಸ್ವಲ್ಪ ಕಚ್ಚಿದ್ದು ಸಾಕು, ತಲೆ ತಿಂತಾ ಇದ್ದೀನಿ. ಏನಾದರೂ ಸ್ವಲ್ಪ ಚಿಲ್ ಮಾಡ್ಕೊಂಡು ಫಸ್ಟು 1.5 ಲೀಟರ್ ನೀರು ಕುಡಿಯೋಣ ಅಲ್ವಾ? ಮೈ ಫೇವ್ರೆಟ್ ಕಪಲ್ ದಟ್ ಐ ವಾಚ್ ಯೂಟ್ಯೂಬ್, ರೋವಿಂಗ್ ಕಪಲ್. ಸೊ ಗೈಸ್, ಒಂದು ಅಪ್ಡೇಟ್ ಸಿಕ್ತು, ಪುಣ್ಯ. ನಾನು ಅಂದ್ಕೊಂಡೆ, ಯಾಕಂದರೆ ಇಷ್ಟು ದಿನ ಯೂಟ್ಯೂಬ್ ಶಾರ್ಟ್ಸ್ ಆಗ್ತಾ ಇದೆ, ಅಟ್ಲೀಸ್ಟ್ 1000 ವ್ಯೂಸ್ ಆದರೂ ಬರ್ತಾ ಇತ್ತು. ಸಡನ್ನಾಗಿ ಪಾಸ್ಟ್ 1-2 ವಾರ, 1.5 ವಾರ ಆಯ್ತು ಅನ್ಸುತ್ತೆ, ವ್ಯೂಸ್ ಎಲ್ಲ ಸ್ಟಾಪ್ ಆಯಿತು, ಕಡಿಮೆ ಆಯಿತು. ಅದಕ್ಕೆ ನಾನು ನಿಲ್ಲಿಸ್ಬಿಟ್ಟೆ ಹಾಕೋದು, ಅನ್ವಾಂಟೆಡ್ ಚಾನೆಲ್ ನಮ್ಮಲ್ಲಿ ಇದಾಗತ್ತೆ ಅಂತ. ಇವತ್ತು ಮೆಸೇಜ್ ಬಂದಿದೆ ಫ್ರಮ್ ಯೂಟ್ಯೂಬ್ ಸ್ಟುಡಿಯೋ ದಟ್ ದೇರ್ ಇಸ್ ಅ ನೋನ್ ಇಶ್ಯೂ ವಿತ್ ಶಾರ್ಟ್ಸ್ ಆ್ಯಂಡ್ ಹೋಮ್ ಪೇಜ್ ಆ್ಯಂಡ್ ಯೂಟ್ಯೂಬ್ ಟೀಮ್ ಅದ್ರ ಮೇಲೆ ಕೆಲಸ ಮಾಡ್ತಿದೆ ಅಂತ ಬಂತು. ಅಂತ ಒಂದು ರಿಲೀಫ್ ಆಯಿತು. ಯಾಕಂದ್ರೆ ನಾನು ವಂಡ್ರಿಂಗ್ ಎಲ್ಲ ಸರಿ ಇದೆಯಲ್ಲ, ಏನು ಅಪ್ಡೇಟ್ಸ್ ಬಂದಿಲ್ಲ. ಐ ಕೀಪ್ ಮೈ ಸೆಲ್ಫ್ ಅಪ್ಡೇಟೆಡ್, ಲೇಟೆಸ್ಟ್ ಏನಾಗ್ತಿದೆ ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಕ್ಕಿಲ್ಲ. ಪುಣ್ಯ ಇವ್ರದ್ದು ಬಂತು ಈಗ. ಸೊ ಥ್ಯಾಂಕ್ ಯು ಯೂಟ್ಯೂಬ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಲೈಕ್ ಯು ನೋ, ನೌ ಐ ಆಮ್ ಅ ಲಿಟಲ್ ರಿಲೀವ್ಡ್. ಸೊ ನೋಡೋಣ, ಅವ್ರದ್ದು ಅಪ್ಡೇಟ್ ಬರುತ್ತೆ, ಬಂದ ತಕ್ಷಣ ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಆನ್ ಇಟ್ ಆ್ಯಂಡ್ ಥ್ಯಾಂಕ್ ಯು. ಸೊ ಅದೇ ಒಂದೊಂದು ಅಪ್ಡೇಟ್ ಬಂತು, ತಲೆ ಕೆಟ್ಟೋಗಿತ್ತು. ಮಮ್ಮಿ ಇಲ್ಲ ಮನೇಲಿ, ಎಲ್ಲೋ ಹೋಗಿದ್ದಾರೆ, ನಂಗೆ ಹೊಟ್ಟೆ ಸಿಗ್ತಾ ಇದೆ. ನಾನು ಇಲ್ಲಿ ಸ್ನಾನ ಮಾಡಿ ರೆಡಿ ಆಗ್ತೀನಿ. ಬಂದೆ ವಾಪಸ್. ನಿಮ್ಮ ಹುಡುಗ ರೆಡಿಯಾಗಿ ಸ್ನಾನ ಮಾಡಿ ಬಂದವನೇ. ಸಾರಿ, ಟೈಮ್ ಈಗ ನಮಗೆ ನೋಡೋಣ, ನಿಮ್ಮ ಟೈಮ್ ತೋರಿಸ್ತೀನಿ ರೀ. ಇಷ್ಟು 1:40 ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ. ಕಾಲ್ ಮಾಡ್ತಾಯಿದ್ದೀನಿ. ಹೇಗಿದೆ ಕಿವಿದು ನ್ಯೂ ಇಯರಿಂಗ್ಸ್? ಅದು ನೆನ್ನೆ ಹಾಕಿದ್ದು ಅಲ್ಲಿ ಬಿತ್ತು ಬಾಬು ಇದರಲ್ಲಿ ಸಲೂನಲ್ಲಿ. ಪಾಕೆಟಲ್ಲಿ ಇಟ್ಕೊಂಡೆ, ಆ ಪಾಕೆಟಿಂದ ಬಿದ್ದೋಗ್ಬಿಟ್ಟಿದೆ. ಎಲ್ಲೋಯ್ತೋ ಗೊತ್ತಿಲ್ಲ. ಸ್ಟೀಲ್ ಒನ್ಸ್ ದೇ ವೆರ್ ನೈಸ್. ಎನಿವೇಸ್, ಹಣೆ ಬರೋದಲ್ಲಿದೆ, ಅದು ಇನ್ನೂ ಎಂತ ಮಾಡೋದು. ದಿಸ್ ಲುಕ್ಸ್ ಗುಡ್ ರೈಟ್, ಚೆನ್ನಾಗಿ ಕಾಣುತ್ತೆ. ನನಗೆ ಒಂಥರ ಒಳ್ಳೆ ಲುಕ್ ಇದೆ, ಬಟ್ ಅದು ಸಿಲ್ವರ್ ಸಖತ್ತಾಯಿತು. ಎಲ್ಲೋ ಹೋಯ್ತು ಅದು. ಕೇರ್ಲೆಸ್ ರೀ ನಾನು, ಒಳ್ಳೆ ಸೀರಿಯಸ್ನೆಸ್ ಇಲ್ಲ. I'm gonna make some sourdough sandwich with egg. So that's gonna be my lunch. I have some Coke Zero with me. So I'm gonna make the black salt wala drink. So for now, let me eat this, then I'll make the black salt wala drink. The thing in the fridge and this bloody thing bottle popped out of there. La hoddaittu illi. Sitting and cleaning. Seriously, double work. Annoying. This is for the eggs. I'll keep it on a separate thing. This is for the bread. So let me spread karke usko separate I'll eat it off instead of putting one on the other. And this sampling, smoking a lot. Need to work faster. Okay, this is done. Good job. Go. This has to be done a little. Stay. Next, come here. You go. That's too much ghee that is smoking up. Need to turn this fellow now. Task. Yeah, that is the gas. This also. A little bit of ghee added in the edges so that it will be easy to come out, so that I can flip it. I've already added the ghee previously, so it is done. I'm going to add extra ghee again because burnings. So it's done. ಮಾಡ್ತಾ ಇದ್ದೀನಿ. Almost done. Successful.
green chilies, but I didn't have the time for it. So, yes. Guys, sourdough bread, egg, ketchup, and tzatziki. Protein diet. Protein. I'm happy. You will not believe it is so yummy. बहुत सारी मछलियां नीचे वाइब्रेट कर रहा है ये पानी है Tzatziki, egg, and this epic. ये टिकली है Trupti. I am satisfied. I made an awesome meal. Really, I was tired and sick and tired of eating the same things. Like for example, the same the carb diet. Now finally having the lemon, and I should be very careful this time not to cut my hand again, guys. If I cut my hand again, my wife will kill me from there. So need to be careful. So let me keep things ready. This, and hello people. Time to cut it. Before that, I need to add the salt, black salt is here. Adi, this is a game changer. Trust me, I'm telling you. I am not kidding. Let me wash this and not use this. This is what cut my hand. I'm not going to use that for now. I use a chotu one. And last time I didn't use a chopping board. And I don't want to make that same mistake again. Yeah, that's बच गया भाई, बच गया, सच में बच गया. And this lime I'll keep it in because I don't want to use full. Half a lime has to be used. Rest I can keep it in the fridge, but I'll do that once I'm done from here. Otherwise I'll be wasting time, you guys. See? So इसका बीज पहले निकालना है, otherwise it gets squeezed inside that. That's the worst part. See? वो यो ಇದೇ ಮೇನ್ ಏನಂದ್ರೆ ಇದ್ರ ಹಿಂಸೆ ಇದೆ. ಬೀಜ ಎಲ್ಲ ಒಳಗಡೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಬೀಜ ಅಂದ್ರೆ ನೀವು ಡೋಂಟ್ ಗೋ ಫಾರ್ ಎನಿ ಅದರ್ ಮೀನಿಂಗ್ ಗೈಸ್. ನೋಡಿದರೆ ನಿಮಗೆ ನಮಗೆಲ್ಲ ಗೊತ್ತು ನಾವು ಎಂಥದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ. ಲೆಮನ್ ಬೀಜ ಹೇಳಿದ್ದು ನಾನು, ಬೇರೆ ಎಂಥದ್ದು ಅಲ್ಲ. ಸಾರಿ. ಸೊ ಇದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಜಾಸ್ತಿ ಆಯ್ತು ಅನ್ಸುತ್ತೆ, ಬಟ್ ಸಾಕು. ಇದ್ರ ಮೇಲೆ ಕರೆಕ್ಟಾಗಿ ಲೆಮನ್ ಸ್ಕ್ವೀಸ್ ಮಾಡಿ, ಇಲ್ಲ ಅಂದರೆ ಫುಲ್ಲು ಸಾಲ್ಟಿ ಆಗ್ಬಿಡತ್ತಿ. ಸ್ಕ್ವೀಸ್ ಮಾಡಿದೆ, ನಾನು ಅಷ್ಟು ತೆಗೆದ್ರು ಬೀಜ ಒಂದು ಬಿತ್ತು. ಎಲ್ಲಿಂದ ಇರುತ್ತೋ ಬೀಜಗಳು. ಅದೇ ಎಷ್ಟು, ಅಯ್ಯೋ 4-5 ಬೀಜ. ಹೆಲ್ ಡ್ಯೂಡ್, ನಾಟ್ ಫೇರ್. ಪುಸ್ಕಂತ ಹಾಕ್ಬಿಡಬಾರ್ದು, ಅರ್ಥ ಆಯ್ತಾ? ಸ್ಲೋ ನೋಡಿ, ತಿಸ್ಸನ್ನ ಹೋಗ್ಬೇಕು ಅದು. ನೋಡಿ ಕಳಿಸ್ತಾ ಸ್ಲೋ ಮಿಕ್ಸಿಂಗ್, ಅದ್ರ ಪಾಡಿಗೆ ಅದು ಮಿಕ್ಸ್ ಆಗುತ್ತೆ. ಕೇಳಿಸ್ತಾ ಇದೆಯಾ? ಚುಸ್ ಮಜಾ ಇದೆ ಇದರಲ್ಲಿ. ಈಗ ಫಸ್ಟ್ ಕ್ಲೀನ್ ಮಾಡೋದು. ಓಕೆ, ದ ಡ್ರಿಂಕ್ ಇಸ್ ರೆಡಿ ವಿತೌಟ್ ಎನಿ ಹುಯ್ಕೊಂಡಿಲ್ಲ ಏನು. ಚೀರ್ಸ್. ಸಾರಿ, ಆಫ್ಟರ್ ಮಿಕ್ಸಿಂಗ್ ಇಟ್ಸ್ ಪ್ರಾಪರ್. ಸ್ವಲ್ಪ ಮಿಕ್ಸ್ ಮಾಡಬೇಕಾಯ್ತು, ಮಾಡಿದೆ. ಸೂಪರ್ ಆಯ್ತು ಈಗ. ರೆಡಿ. ವೆರಿ ಗುಡ್ ವಿತ್ ದೀಸ್ ಕ್ಲಾಕ್ಸ್. ಕೇಮ್ ವಿತ್ ದ ಶೂಸ್. ನೋ ಸಮ್ ಸೊಸೈಟಿ ವರ್ಕ್ ಇಸ್ ಗೋಯಿಂಗ್ ಆನ್. ಐ ಥಿಂಕ್ ದ ಟ್ಯಾಂಕ್ ಕ್ಲೀನಿಂಗ್. ಒಂದು ಹೇಳ್ತೀನಿ, ಎಷ್ಟು ಸಖತ್ತಾಗಿದೆ ನೋಡಿ ಈ ತರಕಾರಿ ಎಲ್ಲ. ಆಮೇಲೆ ಇಲ್ಲಿ ಇದೆಲ್ಲ ಇವತ್ತು ಕೇರ್ ಮಾರ್ಕೆಟ್ಗೆ ಹೋಗಿದ್ರು ಅಪ್ಪ ಅಮ್ಮ, ಅಲ್ಲಿಂದ ತಂದವ್ರೆ. ಇಷ್ಟೆಲ್ಲ ನೀವು ನಂಬಲ್ಲ, ಇಷ್ಟೆಲ್ಲ. ಓಕೆ, ಪ್ಲಸ್ ಇದರಲ್ಲಿರೋದು ಎಲ್ಲ ಇಷ್ಟಕ್ಕೆಲ್ಲ ಎಷ್ಟು 290 ಓನ್ಲಿ. ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ಗೋಯಿಂಗ್ ಟು ದ ಮಾರ್ಕೆಟ್. ಅಯ್ಯೋ ಕ್ರೇಜಿ. ಸುಮ್ಮನೆ ಅದಕ್ಕೆ ಕೆಲ್ಸಕ್ಕೆ ಅಂತ ಹೋಗಿದ್ರು ನೋಡಿ. ಎಪಿಕ್. ಇದೊಂದು ಇನ್ಫಾರ್ಮೇಶನ್ ಐ ಆಮ್ ಶೋರ್ ಮೋಸ್ಟ್ ಆಫ್ ಯು ನೋ, ಬಟ್ ಹೇಳೋದು ನಮ್ಮ ಕರ್ತವ್ಯ, ಮಾಡೋದು ನಿಮ್ಮ ಬುಕ್. ಟ್ರೈ ಮಾಡಿ, ಬಟ್ ಲೆಟ್ ಮಿ ನೋ ವೆನ್ಎವರ್. ಆ ಕಡೆ ಹೋದಾಗ ತೊಗೊಂಡು ಬರ್ರಿ. ಇಟ್ಸ್ ಟು ಫಾರ್, ಇಟ್ಸ್ ನಾಟ್ ಫೀಸಿಬಲ್, ಬಟ್ ವೆನ್ಎವರ್ ಯು ಕ್ಯಾನ್. ಒಳ್ಳೆ ಮಜಾ ತೋರಿಸ್ತೀನಿ ನೋಡಿ. ಇದು ಅಪೇರೆಂಟ್ಲಿ ಬ್ಯಾಗು. ಇದರಲ್ಲಿ ಸ್ಪೆಸಿಫಿಕಲಿ ನನ್ನನ್ನು ಎತ್ತಾಕೊಂಡು ಹೋಗ್ತಿದ್ರಂತೆ ಡ್ಯಾಡ್. ಇದನ್ನ SD ರೋಡ್ ಕಿಂಗ್ ಹಾಕಿ ನನ್ನ ಇದರಲ್ಲಿ ಕೂಡಿಸ್ತಿದ್ರು. ಓ ಗಾಡ್, ಯು ಕಿಡಿಂಗ್ ಮೀ? ಶಿಟ್. ಏನೋ ಮಾಡ್ತಾಳೆ ಡ್ಯಾಡ್ ಸಾವರ್ಡೋ ಬ್ರೆಡ್ ಜೊತೆ. ಇದ್ದೋಡಿ ಇಷ್ಟು ದಪ್ಪ ಇದ್ನ ನಾನು ನಿಜವಾಗ್ಲು. ಶಿಟ್, ಕ್ರೇಜಿ. ನೋಡ ಸಿಂಹ, ನಂಬ್ತಿರ್ಲಲ್ಲ ನೋಡು.
Nostalgia. Yeah. Sourdough. Guys, this is my dinner. ನೀರ್ ದೋಸೆ. ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ನೀರ್ ದೋಸೆ ಇಸ್ ವೆರಿ ಕಾಮನ್. ಪಾಲಕ್ ನೀರ್ ದೋಸೆ. ದಿಸ್ ಇಸ್ ನಾರ್ಮಲ್ ನೀರ್ ದೋಸೆ. ದಿಸ್ ಇಸ್ ದಟ್ ಮ್ಯಾಂಗೋ ಚಟ್ನಿ ಶೀಟ್ ಇಟ್ ಎಸ್ಟುಡೇ. ಹೌದಾ? ಓ ಯಪ್ಪ, ಯಾವ್ದಾದ್ರು ಮಾಡ್ತಾರಪ್ಪ. ಯಾವುದು ದೋಸೆನಾ? ಕ್ರೇಜಿ. ಇದು ಬಂದು ಐ ಥಿಂಕ್ ಮಸೊಪ್ಪ ಇದು. ದಿಸ್ ಇಸ್ ಸಾಂಬಾರ್. ಎಂಜಾಯ್. ಹೇರ್ ಮಸಾಜ್ ಟೈಮ್ ಅಂದರೆ ಹೇರ್ ಆಯಿಲ್ ಮಸಾಜ್ ಟೈಮ್. ಮಮ್ಮಿ ಇನ್ಯಾರು ಒಂದಂತೂ ಮರಿತಾ ಇಲ್ಲ, ಡೈಲಿ ಆಯಿಲ್ ಹಾಕ್ಸ್ಕೊಳ್ಳೋದು ಸೊ ಬುದ್ಧಿ. ನಾಳೆಯಿಂದ ಸ್ವಲ್ಪ ಬ್ರೇಕ್ ಕೊಡಬೇಕು, ಡೈಲಿ ಹಾಕ್ಸ್ಕೊಬೇಕು. ಎಸ್ ಇಟ್ಸ್ ದ ಸೇಮ್ ಡೇ ಐ ಆಮ್ ಕ್ಲೋಸಿಂಗ್ ದ ವ್ಲಾಗ್. ಸೊ ಬೇಗ ಬೇಗ ಮುಗಿಸ್ತೀನಿ. ಇವತ್ತು ಪೀಸ್ಫುಲ್ ಆಗಿತ್ತು ದಿನ. ಸೊ ಬೆಳಗ್ಗೆ ಬೇಗ ಸ್ಟಾರ್ಟ್ ಆಯಿತು. ಆ್ಯಸ್ ಆಲ್ವೇಸ್ ಕುಕ್ ಬರ್ತಾರೆ. ಬಂದ್ಲು, ಪಾಲಕ್ ಪನ್ನೀರ್ ಮಾಡಿದ್ಲು, ಉಪ್ಮಾ ಮಾಡಿದ್ಲು, ಸಗಲಾಗಿತ್ತು. ಪರಾಟ ಮಾಡಿದ್ರು, ಪರಾಟ ತಿಂದೆ ಮಸ್ತ್ ಆಗಿತ್ತು. ಅದಾದಮೇಲೆ ಆ ಮನೆಗೆ ಹೋದೆ. ಅಲ್ಲಿಂದ ವಾಕ್ ಎಲ್ಲ ಕೆಲಸ ಮುಗಿಸ್ದೆ. ಇನಿಷಿಯಲ್ ಮುಗಿಸ್ಕೊಂಡು ವಾಕ್ ಮಾಡಿ ಇಲ್ಲಿ ಬಂದೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೋಗಿದ್ರು, ಮಾರ್ಕೆಟ್ ಕಡೆ ಹೋಗಿದ್ರು, ಹೇಳಿದೆ ಎಲ್ಲ. ಇಲ್ಲಿಗೆ ಬಂದು ಚಿಲ್ ಮಾಡಿ ಆರಾಮಾಗಿ ಸ್ನಾನ ಮಾಡಿ ನಾನು ನನ್ನ ಸವರ್ಡು ಮತ್ತು ಎಗ್ ಮಾಡಿದೆ. ಆ ಮಧ್ಯದಲ್ಲಿ ಒಂದು ಗ್ಲಾಸ್ ಬಾಟ್ಲ್ ಹೊಡೆದೋಯ್ತು. ಹಣೆ ಬರ ಸರಿ ಇಲ್ಲ, ನಿಜ ಹೇಳ್ತೀನಿ. ಫ್ರಿಡ್ಜ್ ತೆಗ್ರೆ ಹಿಂಗೆ ಎಗರು ಬಿದ್ದೋಯ್ತು ರೀ ಅದು. ಒಳ್ಳೇದು ಏನು ನನ್ನ ಗ್ರಾಚಾರ ತಪ್ಪು ಬಂತು ಏನೋ, ಕಾಲ್ ಮೇಲೆ ಬಿತ್ತು, ಕಾಲು ಎತ್ತಿದೆ, ಪುಣ್ಯ ಹೊಡೆದೋಯ್ತು ಬಾಟ್ಲು. ಎನಿವೇಸ್ ನನಗೇನಾಗಿಲ್ಲ, ಪುಣ್ಯ ಟಚ್ ವುಡ್. ಆ್ಯಂಡ್ ಮಾಡಿದೆ, ಸಖತ್ತಾಗಿತ್ತು. ಆದಮೇಲೆ ನಮ್ಮ ಬ್ಯೂಟಿಫುಲ್ ಕೋಕ್ ಡ್ರಿಂಕ್ ಮಾಡಿದೆ. ಅದಾದಮೇಲೆ ಮನೆಗೆ ಬಂದು ಬಿದ್ಕೊಂಡ್ಬಿಟ್ಟೆ. ನಾನು, ಮಮ್ಮಿ, ಅಪ್ಪ, ಬೆಲ್ 4 ಜನನೂ ಔಟ್ ಕೋಲ್ಡ್. ಸೊ ನಾನು ಎಷ್ಟು 7:30 ಎದ್ದೆ. 7:30 ಎದ್ದ ಮೇಲೆ ಅದೇ ಮಮ್ಮಿ ಅವರೆಲ್ಲ ಬಂದಿದ್ರು, ಅದೆಲ್ಲ ತೋರಿಸ್ದೆ ಅಲ್ಲ ನಿಮಗೆ, ವೆಜಿಟೇಬಲ್ಸ್ ಎಲ್ಲ ಅದು ಮಾಡಿ ಮಮ್ಮಿ ಪಾಲಕ್ ನೀರು ದೋಸೆ, ಇನ್ನೊಂದು ನೀರು ದೋಸೆ ಮಾಡಿದ್ರು. ಸಕಲಾಯಿತು, ಸೂಪರಾಗಿ ತಿಂದೆ. ಹೇಗಿದೆ ಅಂತ ಹೇಳಿ ವ್ಲಾಗ್ ನನಗೆ ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ಮಿಡ್ಲಲ್ಲಿ ಸ್ವಲ್ಪ ಥೇಮ್ಸ್ ಅದೇ, ಸ್ವಲ್ಪ ಮರ್ತೋಯ್ತು ನನಗೆ. ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬಂದ್ಬಿಡುತ್ತೆ. ಎನಿವೇಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಖುಷಿಯಾಗಿರಿ, ನಗರಾಗ್ತಾ ಇರಿ, ಎಂಜಾಯ್ ಮಾಡಿ ಲೈಫ್ನ. ಒಂದೇ ಲೈಫ್ ಇರೋದು. ಲವ್ ಯು ಆಲ್. ಟೇಕ್ ಕೇರ್. ಸಿ ಯು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.